ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಭಾನುವಾರ ಬಾಡೂಟ ತಿನ್ನೋರಿಗೆ ಇದು ಒಂಥರ ಮ್ಯಾಂಡೇಟ್ರಿ. ಸೊ ಬಾಡೂಟ ಎಲ್ಲರೂ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾ ಬಾಡೂಟದ ದಿನದ ಶುಭಾಶಯಗಳೊಂದಿಗೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಭಾನುವಾರ ಅಂತ ಹೇಳ್ತಾ ಚೆನ್ನಾಗಿ ತಿನ್ನಬೇಕು ಅನ್ನೋರು ಹನುಮಂತು ಹೋಟ್ಲು, ಲಕ್ಷ್ಮಣ್ ಮೆಸ್ಸು, ಚಾಮುಂಡೇಶ್ವರಿ, ಅದು ದುರ್ಗಾದೇವಿ ಅನೆಕ್ಸು, ಎಗ್ ರೈಸು ಇವೆಲ್ಲ ಬೇಕು ಅಂದರೆ ಅಲ್ಲಿ ಚಾಮುಂಡೇಶ್ವರಿ ಅಲ್ಲಿ ಹೋಗ್ಬೋದು. ತದನಂತರದಲ್ಲಿ ಮನೇಲೇ ಬೋಟಿ ಕಲೀಜ ಖಾದ್ಯಗಳನ್ನ ತಿಂದು ತೇಗಿ ಭಾನುವಾರ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಸ್ನೇಹಿತರೆ, ನಿನ್ನೆ ಸೋಕಾಳ್ ಮುಖ್ಯಮಂತ್ರಿ ಅಲಿಯಾಸ್ ಡಿ ಕೆ ಶಿವಕುಮಾರ ಅಲಿಯಾಸ್ ಜೈಲಿಗೆ ಹೋಗಿ ಬಂದಿರತಕ್ಕಂಥ ಈಗ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ ಮೀಟಿಂಗ್ ಮಾಡ್ತಾನೆ ಡಿ ಸಿ ಮತ್ತು ಎಸ್ ಪಿಗಳ ಜೊತೆ ಎಲ್ಲ. ಸೊ ಏನು ಆ ನಡಿಗೆ ಗೊತ್ತಲ್ಲ, ಅವ್ನು ಯಾರ ಜೊತೆ ಇದ್ದವರು? ಸೋಕಾಲ್ಡ್ ಒಬ್ಬ ರೌಡಿಗೆ ಟೀ ಕೊಡ್ತಿದ್ದಂತೆ, ಸೋಕಾಲ್ಡ್ ಒಬ್ಬ ರೌಡಿಗಳ ಜೊತೆ ಇದ್ದಂತೆ. ಆಮೇಲೆ ಇವನು ಹುಡುಗರು ಇವನಿಗೋಸ್ಕರ ಹಿಡ್ದಿದ್ದಾರಂತೆ. ಇದೆಲ್ಲ ನಾನು ಹೇಳ್ತಾ ಇಲ್ಲ, ಒಂದು ಪ್ರೋಗ್ರಾಮಲ್ಲಿ ಬರ್ತಿತ್ತು. ಸೊ ಅವಾಗ ಇವನ್ನ ಚೀಫ್ ಗೆಸ್ಟಾಗಿ ಕರೆಸಿದಂಥ ಸಂದರ್ಭದಲ್ಲಿ ಅವಾಗ ಹೇಳ್ದ ಇವನು ಯಾರು, ಶಿವಕುಮಾರ. ತದನಂತರದಲ್ಲಿ ಇದೆಲ್ಲ ಹೇಳಿರೋದು ಬಿ ಎಫ್ ಅದು ಇದು ಎಲ್ಲ ಹೇಳಿರೋದು ನಾನಲ್ಲ, ಎಲ್ ಎನ್ ಮೂರ್ತಿ ಅಂದ್ಬಿಟ್ಟು ಎಪಿಸೋಡು 173. ಯಾಕೆಂದರೆ ಇವು ನಾವು ಹೇಳ್ಬಿಟ್ರೆ ಅದು ದೊಡ್ಡದು. ಸೊ ಹಂಗಾಗಿ ಅವ್ರ ಗುರುಗಳಂತೆ ಅವರೇ ಹೇಳಿದ್ದಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಏನು ಎತ್ತ ಅಂತ. ಅದೆಲ್ಲ ಒಂದು ಕಡೆ ಇಟ್ಬಿಡೋಣ. ಯಾವ ಒಂದು ಶನಿ ಥರ ಇವನು ಅದೇನು ಮುಖ್ಯಮಂತ್ರಿ ಆದ್ನೋ ವಿ ಡೋಂಟ್ ನೋ ಶಿವಕುಮಾರ, ಬಟ್ ಮುಖ್ಯಮಂತ್ರಿ ಆಗಿದ್ದಾನೆ. ಆ ಬಾಡಿ ಲ್ಯಾಂಗ್ವೇಜು, ಆ ಕೈ ಮುಗಿಯೋ ಸ್ಟೈಲು, ಆ ಕೂತ್ಕಳಿ ಅನ್ನೋದು, ಇದನ್ನೆಲ್ಲ ನೋಡಿದ್ರೆ ಏನು ರೌಡಿ ಪಟಾಲಂ ಗ್ಯಾಂಗ್ ಅಂತ ಅನಿಸುತ್ತೆ. ಗ್ಯಾಂಗ್ಸ್ಟರ್ ಅಂದರೆ ಅದು ಬೇರೆ ರೀತಿ, ಅದೊಂಥರ ಒಳ್ಳೆಯ ರೀತಿಯೂ ಇರುತ್ತೆ, ಕೆಟ್ಟ ರೀತಿಯೂ ಇರುತ್ತೆ. ಬಟ್ ಇವೊಂದು ಬರೀ ಕೆಟ್ಟ ರೀತಿ ಅಲ್ಲ. ಇರಲಿ, ಮೀಟಿಂಗಿಗೆ ಬಂದ, ಎಲ್ಲರಿಗೂ ಕೈ ಮುಗ್ದ, ಎಲ್ಲ ಆಯಿತು. ಮೀಟಿಂಗಲ್ಲಿ ಪುಣ್ಯಾತ್ಮ ಅದೇನೋ ಏನೋ ಗೃಹಲಕ್ಷ್ಮಿಗೆ ಹೊಸ ಅರ್ಜಿ ಹಾಕಬೇಕು, ಹೊಸ ವಿದ್ಯುತ್ ಇದು ಅರ್ಜಿ ಇವನು ಅರ್ಜಿ ಹಾಕೊಂಡು ಫ್ರೀಯಾಗಿ ಕೊಡಬೇಕು ಅಂತ ಅಂದರೆ ಇವನೇ ಆಗಬೇಕಾ? ಅದರಲ್ಲಿ ಅರ್ಜಿಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಇದೆ ಅಂದ್ಬಿಟ್ಟು ಕಿತ್ತು ಬಿಸಾಕ್ತಾರೆ, ಇನ್ನೊಂದು ಮಾಡ್ತಾರೆ. ಈಗ ನೀನು ಸರ್ವ ಜನಾಂಗಕ್ಕೂ ಕೊಡ್ತೀನಿ ಅಂತ ಅಂದಮೇಲೆ ಅರ್ಜಿಗಳು ಯಾಕಪ್ಪ ಬೇಕು ನಿನಗೆ? ಜಸ್ಟ್ ನಾವು ಹೌದು ನಮ್ಮ ಆಧಾರ್ ಕಾರ್ಡು ಏನೋ ಒಂದು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ನೀನು ಕೊಡಬೇಕು. ಇರಲಿ ಬಿಡು, ನೀನು 5 ಗ್ಯಾರಂಟಿನೂ ಅಯೋಗ್ಯ ಗ್ಯಾರಂಟಿಗಳದು ಯಾರು ಮಾಡದೇ ಇರೋವಂಥದ್ದೇನಲ್ಲ. ಅಥವಾ ಮಾಡಿ ತುಂಬ ಜನ ಬೀದಿಗೆ ಬಂದವರು. ಈಗ ಮಂಡ್ಯದಲ್ಲಿ ಯಾರೋ ಒಬ್ಬರು ಮಗನೂ ಕೊಂದು ತಾನೂ ಕೊಂದು ಗಾರ್ಮೆಂಟ್ಸ್ ಅಂಗಡಿ ಇಟ್ಟಿದ್ದಂಥ ಒಬ್ಬರು ಕ್ಲೋತ್ಸ್ ಮರ್ಚೆಂಟು ಸತ್ತೋಗೋರೆ. ಅಲ್ಲಿ ಅವ್ರು ಬರೆದವ್ರೆ ಶಕ್ತಿ ಯೋಜನೆಯಿಂದ ನಾನು ಸಾಯ್ತಾಯಿದ್ದೀನಿ ಅಂತ. ಹಂಗೆ ಎಷ್ಟು ಜನ ಸತ್ತೋಗೋರೋ, ಎಷ್ಟು ಜನ ಇದಾಗೋರೋ ವಿ ಡೋಂಟ್ ನೋ. ಇರಲಿ, ನೀನು ಕೊಟ್ಟಿದ್ದೆ, ಅದನ್ನು ಬಳಸ್ಕೊಂಡಿರೋರು ಬಳಸ್ಕೊಂಡಿದ್ದಾರೆ. ಬೇರೆ ಬೇರೆ ರೀತಿ ಈ ನಾವೆಲ್ಲ ಬಸ್ಸಲ್ಲಿ ತುಂಬ ಓಡಾಡ್ತಿರ್ತೀವಿ, ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿರೋರೆ ಜಾಸ್ತಿ. ಅದು ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು. ಇರಲಿ, ಸಮಸ್ಯೆ ಇಲ್ಲ. ಪಾಪ ಇವನು ಹೇಳ್ತಾನೆ ಲಂಚ ಏನಾರ ಕೇಳಿದ್ರೆ ಲಂಚ ಮುಕ್ತ ಮಾಡಬೇಕು, ಲಂಚ ಗಿಂಚ ಕೇಳಿದ್ರೆ ಸರಿ ಇರಲ್ಲ, ನಾವು ಅದನ್ನು ಇದು ಮಾಡ್ತೀವಿ. ಏನೋ ಲಂಚ ಏನಾರ ಇದ್ದರೆ ಅದಕ್ಕೆ ಬೇರೆ ಒಂದು ಇದನ್ನು ಏನೋ ನಂಬರ್ ಏನೋ ಮಾಡ್ತಾನಂತೆ. ಅಯ್ಯೋ ಅಯೋಗ್ಯ ಅಂತಲೂ ಹೇಳೋಕ್ಕಾಗಲ್ಲ, ನೀನು ಸಿ ಎಮ್ ಅಂತಲೂ ಹೇಳೋಕ್ಕಾಗಲ್ಲ. ಏನೋ ನಮ್ಮ ಒಂದು ಏನೋ ಆಗ್ಬಿಟ್ಟಿದ್ಯಾ. ಅಲ್ಲ ಗುರು, ನೀನೇ ದೊಡ್ಡ ಲಂಚ್ಕೋರ. ನಿನ್ನ ಇತಿಹಾಸ ತೆಗೆದ್ರೆ ಯು ಆರ್ ದ ಮೋಸ್ಟು ಲಂಚ್ಕೋರ, ದಗಾಕೋರ, ಮೋಸ್ಟ್ ಕರಪ್ಷನ್ನು, ಮೋಸ್ಟು ಇದು ಏನೋ ಭ್ರಷ್ಟಾತೀತ ಭ್ರಷ್ಟರು, ಮೋಸ್ಟ್ ಭೂಮಿ ಹೊಡೆದಿರೋರು, ಮೋಸ್ಟು ಬಂಡೆ ಹೊಡೆದಿರೋರು. ಅಂದರೆ ಅನ್ಯಾಯವಾಗಿ ಅರಣ್ಯ ಭೂಮಿನೂ ಬಿಟ್ಟಿಲ್ಲ, ಇನ್ನೊಂದು ಬಿಟ್ಟಿಲ್ಲ. ಏನಾರ ಕುಮಾರಸ್ವಾಮಿ ಗ್ರೀನ್ ಬೆಲ್ಟ್ ಅಂತ ರಾಮನಗರನ ಮಾಡದೇ ಇದ್ದಿದ್ರೆ ನೀನು ಅಲ್ಲೂ ಬಂದ್ಬಿಡುವೆ, ಆಯಿತಾ? ಇವಾಗ ಇರಲಿ, ನೀನು ಬಿಡ್ದು ಒಂದನ್ನೇ ಅದನ್ನು ತಿಂದು ಸೈಡ್ಸ್ಕೊ ನೋಡೋಣ. ಪಾಪ ಅದೇನೋ ಮೋದಿ ಅವ್ರು ಹೇಳೋರೆ, ಇನ್ನೊಬ್ರು ಹೇಳೋರೆ ಅಂತ ಹೇಳ್ತಿದೆಯಲ್ಲ, ತರೋದು ಬಿಡ್ತಾರೆ. ಇರಲಿ, ಅದೊಂದು ಇರಲಿ. ಇವನೇ ದೊಡ್ಡ ಕಳ್ಳರಿಗೆ ಗೈಡ್ ಮಾಡೋದಾ? ಅಲ್ಲ, ಅಫಿಷಿಯಲ್ಸ್ ಲೆವೆಲಲ್ಲಿ ಬಿಡಿ, ನಾವು ನೋಡಿದ್ದೀವಿ. ಅವರಂಥ ಮೋಸ್ಟ್ ಇಂಟೆಲಿಜೆಂಟ್ ಕ್ರಿಮಿನಲ್ಸ್ ಇನ್ನೊಬ್ರು ಇರೋಲ್ಲ, ಎಲ್ಲರೂ ಅಲ್ಲ, 90% 10% ತುಂಬ ಡೇರ್ ಡೆವಿಲ್ ಆಗಿರ್ತಾರೆ. ಅಂಥವ್ರನ್ನೂ ನಾವು ನೋಡಿದ್ದೀವಿ, ಅಂಥವ್ರ ಜೊತೆಗೂ ಕೆಲಸ ಮಾಡಿದ್ದೀವಿ. ಇವನು ಅವ್ರಿಗೆ ಎಂಥದ್ರಿ ಇದು? ನಗಬೇಕು, ಅಳಬೇಕು, ಇವನೇ ರೌಡಿ ಪಟಾಲಂ ಗ್ಯಾಂಗು, ಇವಂದೇ ಇತಿಹಾಸ ಬೇರೆ ಈ ರೀತಿಯಾಗಿ. ಸೊ ಸ್ನೇಹಿತರೆ, ಇದೊಂಥರ ನಮ್ಮ ರಾಜ್ಯ ಜೋಕರ್ ಕರ್ನಾಟಕ ಆಗ್ತಾಯಿದೆ ದಿನ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಪ್ರತಿಯೊಬ್ಬನೂ ಮುಖ್ಯಮಂತ್ರಿ, ಪ್ರತಿಯೊಬ್ಬ ಸಾಮಾನ್ಯನೂ ಮುಖ್ಯಮಂತ್ರಿ ಥರ ಇರುತ್ತೆ. ಇವನು ಮುಖ್ಯಮಂತ್ರಿ ಆದರೆ ರೌಡಿಗಳು ಮುಖ್ಯಮಂತ್ರಿ, ದಗಾಕೋರರು,
ಕರಪ್ಷನ್ ಇರೋರು ಇತ್ಯಾದಿಗಳು ಮುಖ್ಯಮಂತ್ರಿ ಆಗ್ತಾರೆ. ಬಿಕಾಸ್ ಸ್ವತಃ ಅವನು ಮುಖ್ಯಮಂತ್ರಿ ಅನ್ನೋ ಪದಕ್ಕೆ ಗೌರವ ಕೊಡ್ತೀವಿ ಹೊರತು ಶಿವಕುಮಾರನಿಗೆ ಯಾವುದೇ ಕಾರಣಕ್ಕೂ ಗೌರವ ಕೊಡೋಲ್ಲ. ಏಕೆಂದರೆ ಎಂತೆಂಥ ಮುಖ್ಯಮಂತ್ರಿಗಳು ಬಂದೋಗಿದ್ದಾರೆ. ಕೆಂಗಲ್ ಹನುಮಂತಯ್ಯನವ್ರ ಆದಿಯಾಗಿ, ಬಿ ಡಿ ಜತ್ತಿ ಆದಿಯಾಗಿ, ಅದಾದಮೇಲೆ ನಮ್ಮ ದೇವೇಗೌಡರು, ಎಸ್ ಎಂ ಕೃಷ್ಣ ಅವರು, ಕುಮಾರಣ್ಣ, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಇವರೆಲ್ಲ ಒಂದು ಕಡೆ ತಗೊಂಡಾಗ ಇನ್ನು ಡೀಸೆಂಟು ರಾಮಕೃಷ್ಣ ಹೆಗಡೆ ಅವರು, ಇನ್ನು ಅಯೋಗ್ಯರು ಸಾಲಲ್ಲಿ ಸಿದ್ದರಾಮಯ್ಯನವರು, ಅವನು ಪುಂಡ ಮುಖ್ಯಮಂತ್ರಿ, ಗೂಂಡಾ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರು, ತದನಂತರದಲ್ಲಿ ಇನ್ನು ವೀರಪ್ಪ ಮೊಯ್ಲಿ ಏನೋ ಇದಕ್ಕೆ ಗೊತ್ತಿಲ್ಲ, ಇನ್ನೀಗ ಒಬ್ಬ ರೌಡಿ ಮುಖ್ಯಮಂತ್ರಿ. ಸೊ ಇದನ್ನು ಈ ಥರ ಬೈಫರ್ಕೇಟ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಅದನ್ನು ಮಾತಾಡಬೇಕು ಅನ್ನಿಸ್ತು, ಒಂಥರ ಕಾಮಿಡಿ ಶೋ ಅನ್ನಿಸ್ತು. ಸೊ ಅಂದರೆ ಕಳ್ಳರಿಗೆ ಗೈಡ್ ಮಾಡೋದು, ನಾನು ಕಳ್ಳ ನೀವು ಕಳ್ಳರಾಗಬೇಡಿ ಅಂತ ಹೇಳ್ದಂಗೆ. ಸೊ ಅದನ್ನು ಹೇಳೋದು ಬೇಕು ಅನ್ನಿಸ್ತು, ಹೇಳಿದೆ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.